ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕ್ಯಾನ್ವಾವನ್ನು ಬಳಸಿ ಈ ಥರ ಟೆಕ್ಸ್ಟ್ ಎಫೆಕ್ಟ್ ನೋಡಿರುವಂಥ ಟೆಕ್ಸ್ಟ್ ಎಫೆಕ್ಟ್ ಹೇಗೆ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ. ಸೊ ಮೊದಲಾಗಿ ಕ್ಯಾನ್ವಾವನ್ನು ಓಪನ್ ಮಾಡ್ಕೋತೀನಿ. ಸೊ ಅದರಲ್ಲಿ ಒಂದು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ತೀನಿ. ಕನ್ನಡವನ್ನು ಟೈಪ್ ಮಾಡುವಂಥ ಫಾಂಟ್ ನೋಟೋ ಸೆರಿಫ್, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ಕನ್ನಡವನ್ನು ಬರೆದಿದ್ದೀನಿ. ಸೊ ಈ ಫಾಂಟನ್ನು ಬೋಲ್ಡ್ ಮಾಡ್ತೀನಿ. ಬೋಲ್ಡ್ ಮಾಡಿ ಕಲರನ್ನು ವೈಟ್ ಆಗಿ ಕನ್ವರ್ಟ್ ಮಾಡ್ತೀನಿ. ಸೊ ನಂತರ ಈ ಸ್ಲೈಡನ್ನು ಡೌನ್ಲೋಡ್ ಮಾಡ್ಕೋತೀನಿ ಆ್ಯಸ್ ಎ ಟ್ರಾನ್ಸ್ಪರೆಂಟ್ ಇಮೇಜ್. ಸೊ ಅದಕ್ಕೆ ಶೇರ್, ಡೌನ್ಲೋಡ್, ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್, ಕರೆಂಟ್ ಪೇಜ್, ಡನ್, ಡೌನ್ಲೋಡ್. ಸೊ ಈ ಡೌನ್ಲೋಡ್ ಆದ ಇಮೇಜನ್ನು ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಸೊ ಅಲ್ಲಿ ಡ್ರ್ಯಾಗ್ ಆಗಿದೆ. ಸೊ ನಂತರ ಈ ಇಮೇಜನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇದನ್ನು ರಿಪ್ಲೇಸ್ ಬ್ಯಾಕ್ಗ್ರೌಂಡಾಗಿ ಸೆಲೆಕ್ಟ್ ಮಾಡ್ಕೋತೀನಿ. ಹಾಗೆ ಈ ಇಮೇಜನ್ನು ಫ್ಲಿಪ್ ಮಾಡ್ಕೋತೀನಿ. ಸೊ ನಂತರ ಅಪ್ಲಿಕೇಶನ್ಗೆ ಹೋಗಿ ಟ್ರಾನ್ಸ್ಫಾರ್ಮ್ ಇಮೇಜ್ ಅನ್ನೋ ಆಪ್ಷನನ್ನು ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ಟ್ರಾನ್ಸ್ಫಾರ್ಮ್ ಇಮೇಜ್ ಈ ಎಫೆಕ್ಟನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಈ ಫಾಂಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ಇರ್ತದೆ. ಸೊ ಇದನ್ನು ನಾನು ಸ್ವಲ್ಪ ಜೂಮ್ ಮಾಡಿ ಸೊ ಈ ಥರ ಎಫೆಕ್ಟನ್ನು ಸ್ವಲ್ಪ ಟಿಲ್ಟ್ ಮಾಡ್ಕೋತೀನಿ. ಏನಾದರೂ ರೀಸೆಟ್ ಮಾಡ್ಬೇಕಂತೇಳಿದ್ರೆ ಆ್ಯಡ್ ಟು ಡಿಸೈನ್ ಮಾಡ್ತೀನಿ. ಸೊ ಆ್ಯಡ್ ಟು ಡಿಸೈನ್ ಆಯಿತು. ಸೊ ಇನ್ ಕೇಸ್ ಇದೇನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ರೀಸೆಟ್ ಪರ್ಸ್ಪೆಕ್ಟಿವ್ ಮಾಡಿ ಮತ್ತೆ ಚೇಂಜಸ್ ಮಾಡಿ ಆ್ಯಡ್ ಟು ಡಿಸೈನ್ ಮಾಡ್ಕೋಬೇಕಾಗತ್ತೆ. ಸೊ ನನಗೆ ಇದಕ್ಕೆ ಸಾಕು ಸದ್ಯ. ಆನಂತರ ಇಲ್ಲಿ ಎಲಿಮೆಂಟ್ಸ್ಗೆ ಹೋಗಿ ಲೈನ್ ಬ್ಲ್ಯಾಕ್ ಶೆಡೋ, ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಗ್ರಾಫಿಕ್ಸಲ್ಲಿ ಶೇಡೋವನ್ನು ತಗೋತೀನಿ. ಹಾಗೆ ಶೇಡೋವನ್ನು ರೊಟೇಟ್ ಮಾಡ್ತೀನಿ.
ನಂತರ ಪೊಸಿಷನ್ಗೆ ಹೋಗಿ ಸೊ ಈಗ ನಮ್ಮ ಇಮೇಜ್ ರೆಡಿ ಆಯಿತು. ಹೀಗೆ ನಾವು ಈ ಡಿಸೈನನ್ನು ಮಾಡ್ಕೋಬೋದು.